ಒಬ್ಬ ಕಲಾವಿದನ ಹೆಸರು ಇಟ್ಕೊಂಡು ಮಾತ್ರ ಅಂತಲ್ಲ, ಇಡೀ ಚಿತ್ರರಂಗದಲ್ಲಿರುವಂಥ ಯಾವ ಕಲಾವಿದರುಗಳು, ಹೀರೋಯಿನ್ಗಳಾಗಿರ್ಬೋದು, ಹೀರೋಗಳು, ಎಲ್ಲ ಕಲಾವಿದರುಗಳು ಕೂಡ ಈ ಥರ ನೆಗೆಟಿವ್ ಆಗಿರುವಂಥ ಅಥವಾ ತುಂಬಾ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂಥ ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಲಾವಿದರ ಸಂಘ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಒಟ್ಟು ಹಾಕಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂಥವ್ರ ವಿರುದ್ಧ ಕ್ರಮ ತಗೊಂಡು ಒಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ. ಖಂಡಿತವಲ್ಲ ಸರ್. ಈಗ ನೀವು ಹೇಳ್ತೀರಿ ನನಗೇ ಮಾಡಿದರು, ಈ ಥರ ನನಗೇ ಆಗಿದೆ. ನೀವು ಆ ವಿಡಿಯೋಗಳು ಯಾರು ಕೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗೆಲ್ಲ ಬೈದವ್ರೆ. ನಾನು ಸೀರಿಯಸ್ಸಾಗಿ ತಗೊಂಡಿಲ್ಲ, ನಾನು ಇಷ್ಟೇ ಮಾಡಿದೆ. ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ. ನಾನು ಲೀಗಲ್ಲಾಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. ಒಂದು 5-6 ಅಂದರೆ ದಾವಣಗೆರೆ, ಹುಬ್ಳಿ, ಕರ್ನಾಟಕ ಅಂದರೆ ಬೆಂಗಳೂರು, ಒಂದು 8 ಕರ್ನಾಟಕದಲ್ಲಿ 8 ಕಡೆಯಿಂದ ಒಬ್ಬೊಬ್ಬರ ಮೇಲೆ 8 ಕೇಸ್ ಆಗಿದೆ. ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ, ಬರೆಯೋದು ಬೇಡ. ಲಾ ಏನು ಹೇಳುತ್ತೆ, ಇಂಥವು ತಪ್ಪು ಮಾಡಿದ್ರೆ ಕೇಸ್ ಹಾಕಿ, ಇಲ್ಲಾಂದ್ರೆ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು. ಅವರು ಇವಾಗ ಒಂದು ವೇಳೆ ಅವ್ರಿಗೆ 20 ವರ್ಷ 40 ವರ್ಷ ಆಗಿದ್ರೆ ಇನ್ನೂ 15-20 ವರ್ಷ ಕೋರ್ಟ್ಗೆ ಅಲಿಬೇಕು. ಅವರು 8 ಕಡೆ